ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಹೆಚ್ಚುವರಿ ಬೌಲಿಂಗ್ ಆಗಿ ಕ್ರಿಸ್ ಗೇಲ್ ಅವರನ್ನ ಹೊರಹಾಕಲಾಗ್ತಿದೆಯಂತೆ. ಹೌದು, ಈಗೊಂದು ವೆಟೋರಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಅವರನ್ನ ಪುಣೆ ಪಂದ್ಯದಿಂದ ಹೊರಗಿರಿಸಿದ್ದನ್ನ RCBಯ ಕೋಚ್ ಡ್ಯಾನಿಯಲ್ ವೆಟೋರಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಹೆಚ್ಚುವರಿ ಬೌಲಿಂಗ್ ಆಗಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅಂತ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಮುಂಬೈ ಪಂದ್ಯದಲ್ಲಿ ನಮಗೆ ಓರ್ವ ಬೌಲರ್ನ ಕೊರತೆ ಕಾಡಿತ್ತು. ಹೀಗಾಗಿ ಶೇನ್ ವ್ಯಾಟ್ಸನ್ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡಕ್ಕೂ ಸೈ ಎನಿಸುವುದರಿಂದ ಅವರಿಗೆ ಮರಳಿ ಅವಕಾಶವನ್ನ ಕಲ್ಪಿಸಲಾಯಿತು ಅಂತ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಆದ್ರೆ ಪುಣೆ ವಿರುದ್ಧದ ಪಂದ್ಯದಲ್ಲಿ ವ್ಯಾಟ್ಸನ್ ಅವರು ಎರಡೂ ವಿಭಾಗಗಳಲ್ಲಿ ವೈಫಲ್ಯವನ್ನ ಕಂಡಿದ್ದು ಮಾತ್ರ ಬೆಂಗಳೂರಿಗೆ ಒಂದು ರೀತಿ ದುರದೃಷ್ಟಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು. 4 ಓವರ್ಗಳನ್ನ ಮಾಡಿದಂತ ಶೇನ್ ವ್ಯಾಟ್ಸನ್ ಅವರು 44 ರನ್ಗಳನ್ನ ಕೊಡ್ತಾರೆ. ಜೊತೆಗೆ ಒಂದು ವಿಕೆಟ್ ಅನ್ನು ಅವರು ಅದರಲ್ಲಿ ಕಿತ್ತಿರ್ತಾರೆ. ಇನ್ನು ಬ್ಯಾಟಿಂಗ್ ವೇಳೆ 18 ಎಸೆತಗಳಲ್ಲಿ ಕೇವಲ 14 ರನ್ಗಳನ್ನ ಬಾರಿಸಿ ದುಬಾರಿ ಆಗ್ತಾರೆ. ಅದರಲ್ಲೂ ಬರೀ ಒಂದೇ ಬೌಂಡ್ರಿಯನ್ನ ಅವರು ಬಾರಿಸಿರ್ತಾರೆ. ಆ ಒಂದು ಪಂದ್ಯದಲ್ಲಿ 18 ಓವರ್ ತನಕ ಈ ಒಂದು ಬೌಲಿಂಗ್ ನ ಯೋಜನೆ ಎಲ್ಲ ಸರಿಯಾಗೇ ಇರುತ್ತೆ. ಆದ್ರೆ ಕೊನೆಯ 2 ಓವರ್ಗಳಲ್ಲಿ 30 ರನ್ಗಳನ್ನ ನೀಡಿದಂತ ನಮ್ಮ ಬೌಲರ್ಗಳು ಕನಿಷ್ಠ 15 ರನ್ ಅನ್ನ ನಾವು ಹೆಚ್ಚು ನೀಡಿದ್ವು ಅಂತ ವೆಟೋರಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನಕ್ಕೆ ಒಂದು ರನ್ ಹರಿದು ಬರ್ತಿಲ್ಲ ಅಂತ ಒಂದು ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಿದಂತ ವೆಟೋರಿ ಅವರು, ಇದು T20 ಕ್ರಿಕೆಟಿನ ಒಂದು ಕಳಪೆ ಟ್ರ್ಯಾಕ್ ಏನೂ ಅಲ್ಲ, ಬೌಲರ್ಗಳಿಗೆ ಉತ್ತಮ ನೆರವು ನೀಡ್ತಾ ಇದೆ ಈ ಒಂದು ಪಿಚ್. ಈವರೆಗೆ ಇಲ್ಲಿ ಆಡಿರುವಂತಹ ಪಂದ್ಯಗಳೆಲ್ಲವೂ ರೋಮಾಂಚಕವಾಗಿಯೇ ಇತ್ತು. ಪಿಚ್ ಹೇಗೆ ಇರಲಿ, ಇದಕ್ಕೆ ನಾವು ಹೊಂದಿಕೊಳ್ಳುವುದು ಮುಖ್ಯ ಅಂತ ಹೇಳಿರುವಂತದ್ದು. ಏನೇ ಆಗ್ಲಿ, ಕೊಹ್ಲಿ ಇರ್ಲಿ ಅಥವಾ ಶೇನ್ ವ್ಯಾಟ್ಸನ್ ಅವರೇ ಇರಲಿ, ಬೆಂಗಳೂರು ಅಂತೂ ಸೋಲಿನ ಮೇಲೆ ಸೋಲನ್ನ ಅನುಭವಿಸ್ತಾನೆ ಇದೆ. ಕಾದ್ ನೋಡಬೇಕಾಗಿದೆ ಇಂದು ಇರುವಂತ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ. ಇಂದು ಶೇನ್ ವ್ಯಾಟ್ಸನ್ ಅವರು ಆಡ್ತಾರಾ ಅಥವಾ ಕ್ರಿಸ್ ಗೇಲ್ ಅವರು ಆಡ್ತಾರಾ ಅಂತ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಇದೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಅಂತ ಕೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.